ಕನ್ಯಾ ರಾಶಿಯವರಿಗೆ ಏಪ್ರಿಲ್ 19ರ ದಿನವು ಒಳಗಿನ ಚಿಂತನೆಗಳು, ಹೊರಗಿನ ಅವಕಾಶಗಳು ಮತ್ತು ಮನಸ್ಸಿನ ಸಮತೋಲನ ಇವೆಲ್ಲವೂ ಒಂದೇ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುವ ದಿನವಾಗಿರುತ್ತದೆ. ಈ ದಿನ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂಬುದನ್ನು ನೀವು ಸ್ಪಷ್ಟವಾಗಿ ಅನುಭವಿಸುವಿರಿ. ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಹೊಸ ಆಲೋಚನೆಗಳು ಮೂಡುತ್ತವೆ. ಇವು ಸಾಮಾನ್ಯವಾಗಿ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಅಥವಾ ನಿಮ್ಮ ಸಂಬಂಧಗಳ ಬಗ್ಗೆ ಇರಬಹುದು. ಕೆಲವೊಮ್ಮೆ ನೀವು ಅತಿಯಾಗಿ ಯೋಚಿಸುವ ಸ್ವಭಾವದವರಾಗಿರುವುದರಿಂದ ಸಣ್ಣ ವಿಷಯಗಳನ್ನೇ ದೊಡ್ಡ ಸಮಸ್ಯೆಯಂತೆ ಕಾಣಬಹುದು, ಆದರೆ ಈ ದಿನ ಅದು ನಿಮಗೆ ಒಂದು ಹೊಸ ಅರಿವನ್ನು ನೀಡುವ ಸಾಧ್ಯತೆಯಿದೆ. ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಕಾಣಿಸಬಹುದು. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ನಿಖರವಾಗಿರಬೇಕು ಎಂಬ ನಿಮ್ಮ ಸ್ವಭಾವದಿಂದಾಗಿ ನೀವು ನಿಮ್ಮ ಮೇಲೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಹಾಕಿಕೊಳ್ಳಬಹುದು. ಸಹೋದ್ಯೋಗಿಗಳಿಂದ ಸಹಾಯ ದೊರೆಯಬಹುದು, ಆದರೆ ಅದನ್ನು ಸ್ವೀಕರಿಸುವಲ್ಲಿ ನೀವು ಸ್ವಲ್ಪ ಹಿಂಜರಿಯುವ ಸಾಧ್ಯತೆ ಇದೆ. ಈ ದಿನ ನಿಮಗೆ ಮುಖ್ಯವಾದ ಪಾಠವೆಂದರೆ ಎಲ್ಲವನ್ನೂ ನೀವು ಒಬ್ಬರೇ ಮಾಡಬೇಕೆಂಬ ಅಗತ್ಯವಿಲ್ಲ ಎಂಬುದು. ಸಹಕಾರದಿಂದ ಕೆಲಸ ಮಾಡಿದರೆ ಫಲಿತಾಂಶಗಳು ಇನ್ನಷ್ಟು ಉತ್ತಮವಾಗುತ್ತವೆ ಎಂಬುದನ್ನು ನೀವು ಅರಿಯುವಿರಿ. ಆರ್ಥಿಕ ವಿಷಯಗಳಲ್ಲಿ ಈ ದಿನ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ನೀವು ಹಣವನ್ನು ಬಳಸುವ ರೀತಿಯಲ್ಲಿ ಸ್ವಲ್ಪ ನಿಯಂತ್ರಣ ತರಿದರೆ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಸ್ಥಿರತೆ ದೊರೆಯುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆಯಿದೆ, ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ ನೀವು 2 ಬಾರಿ ಯೋಚಿಸುವುದು ಉತ್ತಮ. ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತವೆ. ಸಂಬಂಧಗಳ ವಿಷಯದಲ್ಲಿ ಈ ದಿನ ಸ್ವಲ್ಪ ಸಂವೇದನಾಶೀಲವಾಗಿರಬಹುದು. ನಿಮ್ಮ ಮಾತುಗಳು ಮತ್ತು ನಿಮ್ಮ ನಡೆನುಡಿಗಳು ನಿಮ್ಮ ಸುತ್ತಮುತ್ತಲಿನವರ ಮೇಲೆ ಪರಿಣಾಮ ಬೀರುತ್ತವೆ. ನೀವು ಯಾರಿಗಾದರೂ ಅರ್ಥವಾಗದಂತೆ ಮಾತನಾಡಿದರೆ ಅದು ಸಣ್ಣ ತಪ್ಪು ಅರ್ಥಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಈ ದಿನ ನೀವು ಹೆಚ್ಚು ಸಹನೆಯಿಂದ, ಸ್ಪಷ್ಟವಾಗಿ ಮತ್ತು ಮೃದುವಾಗಿ ಮಾತನಾಡುವುದು ಉತ್ತಮ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ನೀವು ಮೊದಲ ಹೆಜ್ಜೆ ಇಡುವುದು ಅಗತ್ಯವಾಗಬಹುದು. ನಿಮ್ಮ ಹೃದಯದ ಮಾತುಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಂಡರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ನೀವು ನಿಮ್ಮ ದೇಹದ ಸೂಚನೆಗಳನ್ನು ಗಮನಿಸುವುದು ಮುಖ್ಯ. ಸಣ್ಣ ಸಣ್ಣ ತೊಂದರೆಗಳನ್ನು ನಿರ್ಲಕ್ಷಿಸಬೇಡಿ. ಕಟಕ ರಾಶಿಯವರಿಗೆ ಏಪ್ರಿಲ್ 19ರ ದಿನವು ಭಾವನೆಗಳು, ಕುಟುಂಬದ ಬಂಧಗಳು ಮತ್ತು ಒಳಗಿನ ಶಾಂತಿಯ ಹುಡುಕಾಟ ಇವುಗಳ ಸುತ್ತ ತಿರುಗುವ ದಿನವಾಗಿರುತ್ತದೆ. ಈ ದಿನ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಸಂವೇದನಾಶೀಲರಾಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೆನಪುಗಳು, ಅನುಭವಗಳು ಮತ್ತೆ ಮೂಡಿ ಬರಬಹುದು. ಅವು ನಿಮಗೆ ಕೆಲವೊಮ್ಮೆ ಸಂತೋಷವನ್ನು ನೀಡಬಹುದು, ಕೆಲವೊಮ್ಮೆ ಸ್ವಲ್ಪ ಭಾರವಾಗಿಯೂ ಅನಿಸಬಹುದು. ಆದರೆ ಈ ಎಲ್ಲ ಅನುಭವಗಳು ನಿಮ್ಮನ್ನು ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡುವುದರಲ್ಲಿ ಸಂಶಯವಿಲ್ಲ. ಬೆಳಗಿನ ಸಮಯದಲ್ಲಿ ನೀವು ಸ್ವಲ್ಪ ಮೌನವಾಗಿರಲು ಇಚ್ಛಿಸುವಿರಿ. ನಿಮ್ಮ ಚಿಂತನೆಗಳನ್ನು ನೀವು ನಿಮ್ಮೊಳಗೆ ಹಿಡಿದುಕೊಂಡು ಅವುಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವಿರಿ. ಈ ದಿನ ನೀವು ನಿಮ್ಮ ಹೃದಯದ ಮಾತುಗಳನ್ನು ಕೇಳುವ ಮನಸ್ಥಿತಿಯಲ್ಲಿ ಇರುತ್ತೀರಿ. ನಿಮ್ಮ ಅಂತರಾತ್ಮ ನಿಮಗೆ ಕೆಲವು ಮಹತ್ವದ ಸೂಚನೆಗಳನ್ನು ನೀಡಬಹುದು. ನೀವು ಅದನ್ನು ಗಮನದಿಂದ ಕೇಳಿದರೆ ನಿಮ್ಮ ಮುಂದಿನ ಹೆಜ್ಜೆಗಳು ಸ್ಪಷ್ಟವಾಗುತ್ತವೆ. ಕಾರ್ಯಕ್ಷೇತ್ರದಲ್ಲಿ ಈ ದಿನ ನೀವು ಸ್ಥಿರವಾಗಿ ಕೆಲಸ ಮಾಡುವ ಮನೋಭಾವವನ್ನು ತೋರಿಸುವಿರಿ. ನೀವು ಮಾಡುವ ಕೆಲಸದಲ್ಲಿ ಜವಾಬ್ದಾರಿ ಮತ್ತು ನಿಷ್ಠೆ ಹೆಚ್ಚಾಗಿರುತ್ತದೆ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ವರ್ತನೆ ಮೃದುವಾಗಿರುತ್ತದೆ, ಇದರಿಂದ ಅವರು ನಿಮ್ಮನ್ನು ಗೌರವದಿಂದ ಕಾಣುವರು. ಆದರೆ ಕೆಲವೊಮ್ಮೆ ನೀವು ನಿಮ್ಮ ಭಾವನೆಗಳನ್ನು ಕೆಲಸದ ಮೇಲೆ ಪ್ರಭಾವ ಬೀರುವಂತೆ ಮಾಡಬಹುದು. ಆದ್ದರಿಂದ ನೀವು ವೃತ್ತಿಪರ ಜೀವನ ಮತ್ತು ವೈಯಕ್ತಿಕ ಭಾವನೆಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯ. ಆರ್ಥಿಕವಾಗಿ ಈ ದಿನ ನೀವು ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ನೀವು ಹಣವನ್ನು ಭಾವನೆಗಳ ಆಧಾರದ ಮೇಲೆ ಬಳಸುವ ಸಾಧ್ಯತೆಯಿದೆ, ಆದರೆ ಅದು ಭವಿಷ್ಯದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನೀವು ಯಾವುದೇ ದೊಡ್ಡ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸುವುದು ಉತ್ತಮ. ಹಳೆಯ ಸಾಲಗಳು ಅಥವಾ ಬಾಕಿಗಳ ಬಗ್ಗೆ ಗಮನಹರಿಸುವುದು ಈ ದಿನ ನಿಮಗೆ ಉಪಯುಕ್ತವಾಗುತ್ತದೆ. ಸಂಬಂಧಗಳ ವಿಷಯದಲ್ಲಿ ಈ ದಿನ ವಿಶೇಷ ಮಹತ್ವವನ್ನು ಹೊಂದಿರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುವಿರಿ. ನಿಮ್ಮ ಪ್ರೀತಿಯವರೊಂದಿಗೆ ನೀವು ನಿಮ್ಮ ಭಾವನೆಗಳನ್ನು ಹಂಚಿಕೊಂಡರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಕೆಲವೊಮ್ಮೆ ಸಣ್ಣ ವಿಷಯಗಳ ಬಗ್ಗೆ ಮನಸ್ಸಿಗೆ ನೋವು ಆಗಬಹುದು, ಆದರೆ ಅದನ್ನು ಹೆಚ್ಚು ಸಮಯ ಹಿಡಿದುಕೊಳ್ಳಬೇಡಿ. ಕ್ಷಮಿಸುವ ಗುಣವು ಈ ದಿನ ನಿಮಗೆ ಶಾಂತಿಯನ್ನು ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ನಿಮ್ಮ ಮನಸ್ಸಿನ ಸ್ಥಿತಿಗೆ ಹೆಚ್ಚು ಗಮನ ನೀಡಬೇಕು. ಮಾನಸಿಕ ಒತ್ತಡ ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಮಿಥುನ ರಾಶಿಯವರಿಗೆ ಏಪ್ರಿಲ್ 19ರ ದಿನವು ಚಿಂತನೆ, ಸಂವಹನ ಮತ್ತು ಒಳಗಿನ ದ್ವಂದ್ವಗಳ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸುವ ದಿನವಾಗಿರುತ್ತದೆ.
ನಿಮ್ಮ ಸ್ವಭಾವದಂತೆ ನೀವು ಚುರುಕು, ಜಿಜ್ಞಾಸು ಮತ್ತು ಮಾತನಾಡುವ ಗುಣಗಳನ್ನು ಹೊಂದಿರುವುದರಿಂದ ಈ ದಿನದಲ್ಲಿ ನಿಮ್ಮ ಮನಸ್ಸು ಅನೇಕ ಆಲೋಚನೆಗಳಿಂದ ತುಂಬಿರಬಹುದು. ಬೆಳಿಗ್ಗೆ ಎದ್ದ ಕೂಡಲೇ ನೀವು ಯಾವುದೋ ಹೊಸ ವಿಚಾರಗಳನ್ನು ಅನ್ವೇಷಿಸಲು, ಹೊಸ ವಿಷಯಗಳನ್ನು ತಿಳಿಯಲು ಉತ್ಸಾಹದಿಂದ ಇರುತ್ತೀರಿ. ಆದರೆ ಅದೇ ಸಮಯದಲ್ಲಿ ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ಗಮನ ಕೇಂದ್ರೀಕರಿಸಲು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ಈ ದಿನದಲ್ಲಿ ನಿಮ್ಮ ಸಂವಹನ ಶಕ್ತಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಮಾತನಾಡುವ ಪ್ರತಿಯೊಂದು ಮಾತು ಮತ್ತು ನೀವು ವ್ಯಕ್ತಪಡಿಸುವ ಪ್ರತಿಯೊಂದು ಭಾವನೆ ನಿಮ್ಮ ಸುತ್ತಮುತ್ತಲಿನವರ ಮೇಲೆ ಪರಿಣಾಮ ಬೀರುತ್ತದೆ. ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನೀವು ಸ್ಪಷ್ಟವಾಗಿ ಮತ್ತು ಸಮರ್ಥವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರೆ ನೀವು ಇತರರ ವಿಶ್ವಾಸವನ್ನು ಗೆಲ್ಲಬಹುದು. ಆದರೆ ಅಜಾಗರೂಕತೆಯಿಂದ ಅಥವಾ ತ್ವರಿತವಾಗಿ ಮಾತನಾಡಿದರೆ ಸಣ್ಣ ತಪ್ಪು ಅರ್ಥಗಳು ಉಂಟಾಗಬಹುದು. ಆದ್ದರಿಂದ ನೀವು ಮಾತನಾಡುವ ಮೊದಲು ಯೋಚಿಸುವುದು ಬಹಳ ಮುಖ್ಯ. ಕಾರ್ಯಕ್ಷೇತ್ರದಲ್ಲಿ ಈ ದಿನ ಹೊಸ ಅವಕಾಶಗಳು ಕಾಣಿಸಬಹುದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ನಿಮಗೆ ವಿಶೇಷ ಸ್ಥಾನವನ್ನು ತರುತ್ತದೆ. ಸಹೋದ್ಯೋಗಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ, ಆದರೆ ಕೆಲವೊಮ್ಮೆ ನಿಮ್ಮ ಮನಸ್ಸಿನ ದ್ವಂದ್ವದಿಂದ ನೀವು ನಿರ್ಧಾರಗಳನ್ನು ತಡಮಾಡುವ ಸಾಧ್ಯತೆ ಇದೆ. ಈ ದಿನ ನಿಮಗೆ ಮುಖ್ಯವಾದ ಪಾಠವೆಂದರೆ ನಿಮ್ಮ ಒಳಗಿನ ಧ್ವನಿಯನ್ನು ನಂಬುವುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸ ಇರಬೇಕು. ಆರ್ಥಿಕವಾಗಿ ಈ ದಿನ ಮಧ್ಯಮವಾಗಿರಬಹುದು. ನೀವು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಹೊಸ ಖರೀದಿಗಳು ಅಥವಾ ಹೂಡಿಕೆ ಮಾಡುವಾಗ ತ್ವರಿತ ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ. ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಜನೆ ರೂಪಿಸಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಕಾಣಬಹುದು. ಈ ದಿನ ನಿಮ್ಮ ಖರ್ಚು ಮತ್ತು ಉಳಿವಿನ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಸಂಬಂಧಗಳ ವಿಷಯದಲ್ಲಿ ಈ ದಿನ ಸ್ವಲ್ಪ ಸಂವೇದನಾಶೀಲವಾಗಿರಬಹುದು. ನಿಮ್ಮ ದ್ವಂದ್ವ ಸ್ವಭಾವದಿಂದಾಗಿ ನೀವು ಕೆಲವೊಮ್ಮೆ ಒಂದೇ ವಿಷಯದಲ್ಲಿ ಎರಡು ರೀತಿಯ ಅಭಿಪ್ರಾಯಗಳನ್ನು ಹೊಂದಿರಬಹುದು, ಇದು ಇತರರಿಗೆ ಗೊಂದಲ ಉಂಟುಮಾಡಬಹುದು. ಆದ್ದರಿಂದ ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಮತ್ತು ನೇರವಾಗಿ ವ್ಯಕ್ತಪಡಿಸುವುದು ಉತ್ತಮ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಮತ್ತು ಅವರ ಮಾತುಗಳನ್ನು ಗಮನದಿಂದ ಕೇಳುವುದು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ತುಲಾ ರಾಶಿಯವರಿಗೆ ಏಪ್ರಿಲ್ 19ರ ದಿನವು ಸಮತೋಲನ, ನಿರ್ಧಾರಶಕ್ತಿ ಮತ್ತು ಒಳಗಿನ ಚಿಂತನೆಯ ನಡುವೆ ಸಾಗುವ ವಿಶಿಷ್ಟ ದಿನವಾಗಿರುತ್ತದೆ. ಈ ರಾಶಿಯ ಸ್ವಭಾವವೇ ಸಮತೋಲನ ಮತ್ತು ನ್ಯಾಯ, ಆದ್ದರಿಂದ ಈ ದಿನ ನಿಮ್ಮ ಮನಸ್ಸು ಎರಡು ದಿಕ್ಕುಗಳಲ್ಲಿ ಯೋಚಿಸುತ್ತಿದ್ದರೂ ಕೊನೆಗೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡುವ ಶಕ್ತಿ ನಿಮಗೆ ದೊರೆಯುತ್ತದೆ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಗೊಂದಲದ ಭಾವನೆ ಕಂಡುಬರುವ ಸಾಧ್ಯತೆ ಇದೆ. ಕೆಲವು ಕೆಲಸಗಳನ್ನು ಹೇಗೆ ಆರಂಭಿಸಬೇಕು ಎಂಬುದರ ಬಗ್ಗೆ ನೀವು ಅಲ್ಪ ಸಂಶಯಕ್ಕೆ ಒಳಗಾಗಬಹುದು. ಆದರೆ ಮಧ್ಯಾಹ್ನದ ವೇಳೆಗೆ ಪರಿಸ್ಥಿತಿಗಳು ನಿಧಾನವಾಗಿ ಸ್ಪಷ್ಟವಾಗುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗುತ್ತದೆ. ಈ ದಿನ ವೃತ್ತಿಜೀವನದ ದೃಷ್ಟಿಯಿಂದ ನೋಡಿದರೆ ನಿಮ್ಮಲ್ಲಿ ಇರುವ ಸಂವಹನ ಕೌಶಲ್ಯ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ನೀವು ಹೇಳುವ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಹೊಸ ಅವಕಾಶಗಳು ಎದುರಾಗಬಹುದು, ಆದರೆ ಅವುಗಳನ್ನು ಸ್ವೀಕರಿಸುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸುವುದು ಒಳಿತು. ಕೆಲವು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು, ಆದ್ದರಿಂದ ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ನಂಬುವುದು ಮುಖ್ಯ. ಹಣಕಾಸಿನ ವಿಷಯದಲ್ಲಿ ಈ ದಿನ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ನೀವು ಪ್ರಯತ್ನಿಸಬೇಕು. ಹಣವನ್ನು ಸಂಗ್ರಹಿಸುವ ಮನೋಭಾವ ನಿಮ್ಮಲ್ಲಿ ಹೆಚ್ಚಾಗಬಹುದು. ಹಳೆಯ ಬಾಕಿಗಳು ಅಥವಾ ಸಾಲಗಳ ವಿಷಯದಲ್ಲಿ ಚರ್ಚೆಗಳು ನಡೆಯಬಹುದು. ಸರಿಯಾದ ಯೋಜನೆಯೊಂದಿಗೆ ನೀವು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಬಹುದು. ಸಂಬಂಧಗಳ ವಿಷಯದಲ್ಲಿ ತುಲಾ ರಾಶಿಯವರಿಗೆ ಈ ದಿನ ವಿಶೇಷ ಮಹತ್ವ ಹೊಂದಿದೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ನಿಮ್ಮ ಮಾತುಗಳು ಮತ್ತು ನಡೆನುಡಿಗಳು ಇತರರ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ಪ್ರೀತಿಯ ಸಂಬಂಧಗಳಲ್ಲಿ ನೀವು ಹೆಚ್ಚು ಅರ್ಥೈಸುವ ಸ್ವಭಾವ ತೋರಿಸುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲದಿಂದ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು. ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಈ ದಿನ ಹೆಚ್ಚಿನ ಸಮಸ್ಯೆಗಳಿಲ್ಲದಿದ್ದರೂ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಅಗತ್ಯ. ನೀವು ಹೆಚ್ಚು ಯೋಚಿಸುವ ಸ್ವಭಾವ ಹೊಂದಿರುವುದರಿಂದ ಅದರಿಂದ ಒತ್ತಡ ಹೆಚ್ಚಾಗಬಹುದು. ಯೋಗ, ಧ್ಯಾನ ಅಥವಾ ಸ್ವಲ್ಪ ಸಮಯ ಪ್ರಕೃತಿಯಲ್ಲಿ ಕಳೆದರೆ ನಿಮಗೆ ಶಾಂತಿ ದೊರೆಯುತ್ತದೆ. ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕವಾಗಿ ಈ ದಿನ ನಿಮಗೆ ಒಳಗಿನ ಶಾಂತಿಯನ್ನು ಹುಡುಕುವ ಅವಕಾಶ ನೀಡುತ್ತದೆ. ನೀವು ನಿಮ್ಮ ಜೀವನದ ಗುರಿಗಳ ಬಗ್ಗೆ ಆಳವಾಗಿ ಯೋಚಿಸಬಹುದು. ವೃಶ್ಚಿಕ ರಾಶಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಅತ್ಯಂತ ಗಂಭೀರ ಮತ್ತು ರಹಸ್ಯಮಯ ಸ್ವಭಾವ ಹೊಂದಿರುವ ರಾಶಿಗಳಲ್ಲಿ ಒಂದಾಗಿದೆ. ಈ ರಾಶಿಯ ಚಿಹ್ನೆ ಚೇಳು ಮತ್ತು ಇದರ ಅಧಿಪತಿ ಗ್ರಹ ಮಂಗಳ.
ಮಂಗಳ ಗ್ರಹದ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ಧೈರ್ಯಶಾಲಿಗಳು, ಉತ್ಸಾಹಭರಿತರಾಗಿದ್ದು ತಮ್ಮ ಗುರಿಯ ಕಡೆಗೆ ನಿರಂತರವಾಗಿ ಪ್ರಯತ್ನಿಸುವ ಗುಣವನ್ನು ಹೊಂದಿರುತ್ತಾರೆ. ಇವರ ಜೀವನದಲ್ಲಿ ಏನೇ ಅಡೆತಡೆಗಳು ಬಂದರೂ ಅದನ್ನು ಎದುರಿಸುವ ಮನೋಬಲ ಇವರಲ್ಲಿ ಸಹಜವಾಗಿ ಇರುತ್ತದೆ. ವೃಶ್ಚಿಕ ರಾಶಿಯವರ ಮನಸ್ಸು ಬಹಳ ಆಳವಾದುದು. ಅವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸುವುದಿಲ್ಲ, ಆದರೆ ಒಳಗೆ ತುಂಬಾ ತೀವ್ರವಾಗಿ ಅನುಭವಿಸುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ ಮತ್ತು ಯಾರನ್ನಾದರೂ ನಂಬಿದರೆ ಪೂರ್ಣ ನಂಬಿಕೆಯನ್ನು ಇಡುತ್ತಾರೆ. ಆದರೆ ಒಮ್ಮೆ ಆ ನಂಬಿಕೆ ಮುರಿದರೆ ಅದನ್ನು ಮತ್ತೆ ಕಟ್ಟುವುದು ಬಹಳ ಕಷ್ಟವಾಗುತ್ತದೆ. ಈ ಕಾರಣದಿಂದ ಇವರ ಸಂಬಂಧಗಳು ಬಹಳ ಗಂಭೀರವಾಗಿರುತ್ತವೆ ಮತ್ತು ನಿಷ್ಠೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಈ ರಾಶಿಯವರು ಸ್ವಭಾವತಃ ಪರಿಶೋಧಕರು. ಯಾವುದೇ ವಿಷಯವನ್ನು ಮೇಲ್ಮೈಯಲ್ಲಿ ನೋಡದೆ ಅದರ ಒಳಾರ್ಥವನ್ನು ಅರಿಯಲು ಪ್ರಯತ್ನಿಸುತ್ತಾರೆ. ಇವರಿಗೆ ರಹಸ್ಯಗಳು, ಗೂಢ ವಿಷಯಗಳು ಮತ್ತು ಜೀವನದ ಆಳವಾದ ಅರ್ಥಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚು. ಈ ಗುಣದಿಂದ ಅವರು ಸಂಶೋಧನೆ, ಮನೋವಿಜ್ಞಾನ, ವೈದ್ಯಕೀಯ, ಗುಪ್ತಚರ ವಿಭಾಗ ಅಥವಾ ಯಾವುದೇ ಆಳವಾದ ಚಿಂತನೆ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ವೃಶ್ಚಿಕ ರಾಶಿಯವರಲ್ಲಿ ಒಂದು ವಿಚಿತ್ರ ಆಕರ್ಷಣೆಯ ಶಕ್ತಿ ಇರುತ್ತದೆ. ಅವರು ಹೆಚ್ಚು ಮಾತನಾಡದೇ ಇದ್ದರೂ ಅವರ ಉಪಸ್ಥಿತಿ ಇತರರ ಮೇಲೆ ಪರಿಣಾಮ ಬೀರುತ್ತದೆ. ಅವರು ತಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯಿಂದ ಇತರರನ್ನು ಸೆಳೆಯುತ್ತಾರೆ. ಆದರೆ ಕೆಲವೊಮ್ಮೆ ಈ ಗಂಭೀರತೆ ಮತ್ತು ಮೌನವು ಇತರರಿಗೆ ಅರ್ಥವಾಗದಂತೆ ತೋರುತ್ತದೆ, ಇದರಿಂದ ತಪ್ಪು ಅರ್ಥಗಳೂ ಉಂಟಾಗಬಹುದು. ಹಣಕಾಸಿನ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಜಾಗೃತೆಯುಳ್ಳವರು. ಅವರು ತಮ್ಮ ಆದಾಯವನ್ನು ಸರಿಯಾಗಿ ನಿರ್ವಹಿಸಲು ಪ್ರಯತ್ನಿಸುತ್ತಾರೆ ಮತ್ತು ಭವಿಷ್ಯದ ಭದ್ರತೆಗಾಗಿ ಉಳಿಸುವ ಮನೋಭಾವ ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ತಮ್ಮ ಹಠದಿಂದ ಅಥವಾ ತೀವ್ರ ನಿರ್ಧಾರಗಳಿಂದ ಹಣಕಾಸಿನ ತಪ್ಪುಗಳು ಸಂಭವಿಸಬಹುದು. ಆದ್ದರಿಂದ ಸಮತೋಲನದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಇವರಿಗೆ ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಬಲಿಷ್ಠರಾಗಿರುತ್ತಾರೆ. ಆದರೆ ಮನಸ್ಸಿನ ಒತ್ತಡ ಮತ್ತು ಭಾವನಾತ್ಮಕ ಅಶಾಂತಿ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅವರು ತಮ್ಮ ಮನಸ್ಸನ್ನು ಶಾಂತವಾಗಿಡಲು ಯೋಗ, ಧ್ಯಾನ ಅಥವಾ ಪ್ರಾರ್ಥನೆಗಳಂತಹ ವಿಧಾನಗಳನ್ನು ಅನುಸರಿಸುವುದು ಒಳಿತು.